ಗುಡ್ ಮಾರ್ನಿಂಗ್ ಮೇಡಮ್. ಶಿವಗಾಮಿ ಮೇಡಮ್ ಕಾಲ್ ಮಾಡಿದ್ರು, ನಿಮ್ಮನ್ನು ಭೇಟಿ ಮಾಡೋಕೆ ಹೇಳಿದ್ರು ಮೇಡಮ್. ಎಷ್ಟೊತ್ತಿಗೆ ಬರಕ್ಕೆ ಹೇಳಿದ್ರು? 9 o'clockಗೆ. ಇವಾಗ ಎಷ್ಟು ಟೈಮು? 9:10. ಸಾರಿ ಮೇಡಮ್, 10 minutes ಲೇಟ್ ಆಯಿತು. ನೋಡಿ, ನಿಮ್ಮಂಥವ್ರಿಗೆ 10 minutes ಲೆಕ್ಕ ಇಲ್ದೇನೆ ಇರ್ಬೋದು, ಬಟ್ ನನಗೆ ಪ್ರತಿ ಸೆಕೆಂಡು ಇಂಪಾರ್ಟೆಂಟೇ. ಸಾರಿ ಮೇಡಮ್, ಇನ್ಮೇಲೆ ಈ ಥರ ಆಗಲ್ಲ. ನೋಡಿ, ಇಷ್ಟು ದಿವಸ ಸ್ಕೂಲ್ ಹೇಗ್ ನಡೀತು ಅಂತ ನಾನು ಕೇಳಲ್ಲ. ಅದರ ಅವಶ್ಯಕತೆನೂ ನನಗಿಲ್ಲ. ಇನ್ನು ಮುಂದೆ ನಾನು ಹೇಳ್ದಾಗೆ ನಡಿಬೇಕು. ಆಯಿತು ಮೇಡಮ್. ನಮ್ಮ ಸ್ಕೂಲ್ ಫೀಸ್ ಸ್ಟ್ರಕ್ಚರ್ ಏನು? ನಮ್ಮ ಸ್ಕೂಲಲ್ಲಿರೋ ಥರ ಅಮ್ಯುನಿಟೀಸ್ ಇರೋ ಸ್ಕೂಲಲ್ಲಿ ವರ್ಷಕ್ಕೆ 6 ರಿಂದ 8 ಲಕ್ಷ ತಗೋತಾರೆ ಮೇಡಮ್. ಆದರೆ ನಮ್ಮ ಸ್ಕೂಲಲ್ಲಿ 2 ರಿಂದ 3 ಲಕ್ಷ ತಗೋಬೇಕು ಅಂತ ಶಿವಗಾಮಿ ಮೇಡಮ್ ಅವರು ಫಿಕ್ಸ್ ಮಾಡಿದ್ದಾರೆ ಮೇಡಮ್. ಇನ್ನು ಮುಂದೆ ಹಾಗೆ ನಡೆಯಲ್ಲ. ಮುಂದಿನ ತಿಂಗಳಿಂದಾನೇ 8 ರಿಂದ 9 ಲಕ್ಷ ಮಾಡಿ. ಮೇಡಮ್, 5 ರಿಂದ 10% ಸ್ಕೂಲ್ ಫೀಸ್ ಜಾಸ್ತಿ ಮಾಡಿದ್ರೆ ಪೇರೆಂಟ್ಸ್ ಒಪ್ಕೋತಾರೆ ಮೇಡಮ್. ಆದರೆ ನೀವು ಹೇಳ್ತಿರೋದು 300 to 400% ಜಾಸ್ತಿ. ಇದನ್ನ ಖಂಡಿತ ಪೇರೆಂಟ್ಸ್ ಒಪ್ಕೊಳ್ಳಲ್ಲ ಮೇಡಮ್. ಒಪ್ಕೊಳ್ಳೋರ್ ಮಕ್ಕಳನ್ನ ಮಾತ್ರ ನಮ್ಮ ಸ್ಕೂಲಿಗೆ ಕಳ್ಸಿದ್ರೆ ಸಾಕು. ಆಗಲ್ಲ ಅನ್ನೋರ್ ಮಕ್ಕಳಿಗೆ ಮುಂದಿನ ತಿಂಗಳಿಂದ TC ಕೊಟ್ಟು ಕಳಿಸ್ತೀರಿ. ನನಗೆ ಸ್ಕೂಲಲ್ಲಿ ಮಕ್ಕಳ ಸ್ಟ್ರೆಂತ್ ಕಡಿಮೆ ಆದ್ರೂ ಪರವಾಗಿಲ್ಲ, ಫೀಸ್ ಅಮೌಂಟ್ ಮಾತ್ರ ಕಡಿಮೆ ಆಗಬಾರ್ದು. ಮೇಡಮ್, ಇದು ತುಂಬಾ ಅನ್ಯಾಯ. ಇದ್ದಕ್ಕಿದ್ದಂಗೆ ಫೀಸ್ ಜಾಸ್ತಿ ಮಾಡಿದ್ರೆ ಪೇರೆಂಟ್ಸ್ ಗಲಾಟೆ ಮಾಡ್ತಾರೆ, ಬೀದಿಗಿಳಿತಾರೆ. ನಮ್ಗಿಷ್ಟ ಬಂದಂಗೆ ಫೀಸ್ನ ಜಾಸ್ತಿ ಮಾಡೋಕ್ಕಾಗಲ್ಲ ಮೇಡಮ್. ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದನ್ನೆಲ್ಲ ಮಾನಿಟರ್ ಮಾಡ್ತಿರ್ತಾರೆ. ಇದೆಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಸ್ಕೂಲ್ ಹೆಸರಾಗುತ್ತೆ ಮೇಡಮ್. ಏಯ್, ಹೆಸರು ಕಟ್ಕೊಂಡು ನಾನೇನೋ ಮಾಡ್ಲಿ? ನನ್ನ ಸ್ಕೂಲ್ ಫೀಸ್ನ ಡಿಸೈಡ್ ಮಾಡೋದು ನಾನೇ. ಸರಿ ಮೇಡಮ್, ಪೇರೆಂಟ್ಸ್ ಹತ್ರ ನೀವೇ ಬಂದು ಮಾತಾಡಿ. ನಾನು ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಾ? ನಾನ್ ಪೇರೆಂಟ್ಸ್ ಹತ್ರ ಮಾತಾಡೋದಾದ್ರೆ ನೀನ್ ಯಾಕೋ ಕೆಲ್ಸಕ್ಕಿದ್ಯಾ? ರಿಸೈನ್ ಕೊಟ್ಟು ಹೋಗ್ತಾ ಇರೋ. ನಮ್ ಸ್ಕೂಲಲ್ಲಿ ಎಷ್ಟು ಜನ ಮಕ್ಕಳು ಫ್ರೀಯಾಗಿ ಓದ್ತಾ ಇದಾರೆ? 175 ಜನ ಬಡ ಮಕ್ಕಳು ಮೇಡಮ್. ಮುಂದಿನ ತಿಂಗಳಿಂದ ಅವರೆಲ್ಲರೂ ಫೀಸ್ ಕಟ್ಟಬೇಕು ಮೇಡಮ್. ಇದು ಗೌರ್ಮೆಂಟ್ ಸ್ಕೂಲ್ ಅಲ್ಲ. ಸ್ಕೂಲ್ ನಡೆಸ್ತಿರೋದೇ ಬಿಸ್ನೆಸ್ ಮಾಡೋದಕ್ಕೆ, ಸಮಾಜ ಸೇವೆ ಮಾಡೋದಕ್ಕಲ್ಲ. ಮೇಡಮ್, ಒಂದು ನಿಮಿಷ ನಾನು ಹೇಳೋದನ್ನ ಕೇಳಿ. ತುಂಬಾ ಜನ ವಿದ್ಯಾರ್ಥಿಗಳಿಗೆ 1000-2000 ಕಟ್ಟೋದಿಕ್ಕಾಗಲ್ಲ. ಎಲ್ಲರೂ ಕಡು ಬಡವರು ಮೇಡಮ್. ಅವ್ರಿಗೆ ಹೈ ಲೆವೆಲ್ ಎಜುಕೇಶನ್ ಸಿಗಬೇಕು ಅಂತಾನೆ ಶಿವಗಾಮಿ ಮೇಡಮ್ ಅವರ ತಂದೆಯವರು ಈ ಸ್ಕೀಮ್ನ ಶುರು ಮಾಡಿದ್ದು. ಎಲ್ಲರೂ ಕೂಲಿ ಕೆಲಸ ಮಾಡ್ತಾರೆ ಮೇಡಮ್. ನೋಡಿ, ಬಡವರಿಗೆ ಹಸುವಾದ್ರೆ ಫುಟ್ಪಾತ್ ಅಲ್ಲಿ 20 ರೂಪಾಯಿ ಚಿತ್ರಾನ್ನ ತಿನ್ಬೇಕು. 5 ಸ್ಟಾರ್ ಹೋಟೆಲ್ಗೆ ಬಂದು ಚಿತ್ರಾನ್ನಕ್ಕೆ 500 ರೂಪಾಯಿ ಯಾಕೆ ಚಾರ್ಜ್ ಮಾಡಿದೀರಾ ಅಂತ ಕೇಳಬಾರ್ದು. ಗಾಟ್ ಇಟ್? ಮೇಡಮ್, ಅದು ಏಯ್, ನಿನ್ನ ಮಾತನ್ನು ಕೇಳೋದಿಕ್ಕೆ ನಾನಿಲ್ಲಿ ನಿನ್ನನ್ನು ಕರ್ಸಿಲ್ಲ. ನಾನೇನ್ ಹೇಳ್ತೀನೋ ಅದನ್ನ ಮಾತ್ರ ಕೇಳಬೇಕು. ಗಾಟ್ ಇಟ್? ಹೋಗ್ತಾ ಇರೋ. ಸರಿ ಮೇಡಮ್. ಶಿವಗಾಮಿ, ಇಷ್ಟು ವರ್ಷ ಕಟ್ಕೊಂಡು ಬಂದಿದ್ ನಿನ್ ಸ್ಕೂಲ್ ಸಾಮ್ರಾಜ್ಯನ ಇನ್ 15 ದಿವಸದಲ್ಲಿ ಹೆಂಗ್ ಮುಳುಗಿಸ್ತೀನಿ ನೋಡ್ತಾ ಇರು.
ಸ್ವಾಮಿಗಳೇ ಸ್ವಾಮಿಗಳೇ. ಹಾ ಬಂದೆ. ಯಾರು? ನಮಸ್ಕಾರ ಸ್ವಾಮಿ. ಯಾರು ಬೇಕಿತ್ತು? ಅದು ಆಯುರ್ವೇದಿಕ್ ಪಂಡಿತರು ಅಂದ್ರೆ. ಹಾ ನಾನೇ, ಹೇಳಿ. ನಮಸ್ಕಾರ ಸ್ವಾಮಿ. ನನ್ನ ಸ್ನೇಹಿತರು ಅಡ್ರೆಸ್ ಕೊಟ್ಟು ಇಲ್ಲಿ ಕಳಿಸ್ಕೊಟ್ರು. ಸ್ವಾಮಿ, ನನ್ನ ಮೊಮ್ಮಗಳಿಗೆ ಪ್ರತಿದಿನ ತಲೆನೋವು ಬರುತ್ತೆ. ಅವಳು ಚಿಕ್ಕಮ್ಮನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ. ಅವಳು ಚಿಕ್ಕಮ್ಮ ಕೆಲ್ಸದ ಮೇಲೆ ಹೋದವಳು ಮನೆಗೆ ಬರಲೇ ಇಲ್ಲ. ಪಾಪ ಅದೇ ಕೊರಗಲ್ಲ ಅವಳು ಊಟ ಬಿಟ್ಟು ತಿಂಡಿ ಬಿಟ್ಟು ಆಟ ಬಿಟ್ಟು ಪಾಠ ಬಿಟ್ಟು ಕೊನೆಗೆ ನಿದ್ದೆನೂ ಮಾಡದೆ ಸ್ವರ್ಗೋಗಿದ್ದಾಳೆ ಸ್ವಾಮಿ. ಯಾವ್ಯಾವುದೋ ಡಾಕ್ಟರ್ ತೋರಿಸ್ದೆ, ಔಷಧಿ ಮಾತ್ರೆ ಕೊಡಿಸ್ದೆ, ಏನು ಪ್ರಯೋಜನ ಆಗ್ತಿಲ್ಲ. ಕೊನೆಗೆ ನಿಮ್ಮನ್ನು ಹುಡ್ಕೊಂಡು ಬಂದೆ. ಅವಳಿಗೆ ಒಳ್ಳೆ ಔಷಧಿ ಕೊಟ್ಟು ತಲೆನೋವು ವಾಸಿ ಮಾಡಿ ಸ್ವಾಮಿ. ಸರಿ, ಮಾಡೋಣ ಬನ್ನಿ, ಚಿಕಿತ್ಸೆ ಮಾಡೋಣ ಬನ್ನಿ. ಆಯ್ತು. ಏನ್ ಚಿಂತೆ ಮಾಡಬೇಡಿ, ಸರಿ ಹೋಗುತ್ತೆ. ಆಯ್ತು. ಕೂತ್ಕೊಳ್ಳಿ. ಕಲ್ಪನಾ, ನೀನೇನಮ್ಮ ಇಲ್ಲಿ? ನಿನ್ನನ್ನು ಎಲ್ಲೆಲ್ಲಿ ತಮ್ಮ ಹುಡ್ಕೋದು? ಇಲ್ಲಿ ಯಾಕಿದ್ಯಾ ತಾಯಿ? ಮನೆಗೆ ಯಾಕೆ ಬರ್ಲಿಲ್ಲ? ಯಜಮಾನ್ರೆ, ಇವ್ರು ಯಾರು ಅಂತ ನಿಮಗ್ ಗೊತ್ತಾ? ಇವಳು ನನ್ನ ಮಗಳಮ್ಮ, ನನ್ನ ಮಗಳು. ಕೆಲವು ದಿನಗಳ ಹಿಂದೆ ಆಫೀಸ್ ಕೆಲಸದ ಮೇಲೆ ಹೋದವಳು ಮನೆಗೆ ಬರಲೇ ಇಲ್ಲ. ಪಾಪ ಇವಳು ಗಂಡ. ಇವಳನ್ನ ಹುಡುಕ್ದೇ ಇರೋ ಊರಿಲ್ಲ, ನಾವು ಹುಡುಕ್ದೇ ಇರೋ ಮನೆ ಇಲ್ಲ. ಇವಳದೇ ಚಿಂತೆಯಲ್ಲಿರ್ಬೇಕಾದ್ರೆ ಒಂದು ದಿನ ನನ್ನ ಮಗಳೇ ಫೋನ್ ಮಾಡಿದ್ಲು. ಅಪ್ಪ, ಇಂಪಾರ್ಟೆಂಟ್ ಕೆಲಸದ ಮೇಲೆ ಬೇರೆ ಕಡೆ ಹೋಗಿದ್ದೀನಿ, ಧೈರ್ಯವಾಗಿರಿ, ಆದಷ್ಟು ಬೇಗ ಮನೆಗೆ ಬಂದ್ಬಿಡ್ತೀನಿ ಅಂದ್ಲು. ನಾವು ಧೈರ್ಯವಾಗಿದ್ವಿ ಸ್ವಾಮಿ. ಆಮೇಲೆ ಇವಳು ಫೋನು ಬರಲಿಲ್ಲ, ಇವಳು ಬರಲಿಲ್ಲ ಸ್ವಾಮಿ. ನನ್ನ ಮೊಮ್ಮಕ್ಕಳಿಗೆ ಇವಳನ್ನ ಕಂಡ್ರೆ ಪಂಚ ಪ್ರಾಣ, ಇವಳಿಗೂ ಅಷ್ಟೇ, ಅವನ್ ಕಂಡ್ರೆ ಮಹಾಪ್ರಾಣ. ನನ್ನ ಮೊಮ್ಮಗಳು ಪ್ರತಿದಿನ ತಲೆನೋವು ತಲೆನೋವು ಅಂತಿರ್ತಾಳೆ ಅಂತ ಹೇಳಿದ್ನಲ್ಲ ಸ್ವಾಮಿ. ಅವಳಿಗೆ ಔಷಧಿ ತರಬೇಕು ಅಂತಾನೆ ನಿಮ್ಮ ಹತ್ರ ಬಂದೆ. ದೇವ್ರು ದೊಡ್ಡೋನು, ನನ್ನ ಮಗಳನ್ನ ನನಗೆ ಸಿಗೋ ಹಾಗೆ ಮಾಡ್ಬಿಟ್ಟ. ನನ್ನ ಮಗಳು ನನಗೆ ಸಿಕ್ಬಿಟ್ಲು ಸ್ವಾಮಿ, ಸಿಕ್ಬಿಟ್ಲು.